ಮದುವೆ ಆದ ನಂತರ ನನ್ನ ಗಂಡ ಪ್ರತಿದಿನವೂ ನನಗೆ ಕಷ್ಟ ಕೊಡುತ್ತಿದ್ದ. ಬ್ಲೂ ಫಿಲಿಮನ್ನು ನೋಡಿ ಅದೇ ರೀತಿ ನೀನು ಕೂಡ ನನ್ನ ಜೊತೆ ವರ್ತಿಸಬೇಕು ಅಂತ. ಮೊದಲು ಸಹಕರಿಸುತ್ತಿದ್ದೆ, ನಂತರ ಅವನು ನನಗೆ ಕೊಡುವ ಕಾಟ ಜಾಸ್ತಿ ಆಯಿತು. ಎಷ್ಟು ಕಿರ್ಚಿದರೂ ಯಾರೂ ಕೂಡ ನನ್ನ ಬಳಿ ಬರುತ್ತಿರಲಿಲ್ಲ. ರಾತ್ರಿ ಹೊತ್ತು ಇವನು ಕೊಡುವ ಕಷ್ಟವನ್ನು ಸಹಿಸಿಕೊಳ್ಳಬೇಕಿತ್ತು. ಒಂದು ದಿನ ಧೈರ್ಯ ಮಾಡಿ ಮನೆಯಿಂದ ಹೊರಗೆ ನಡೆದು ಇನ್ನೂ ದೊಡ್ಡ ತಪ್ಪು ಮಾಡಿದೆ. ಒಂಟಿ ಹೆಣ್ಣು ಅಂತ ಸಮಾಜ ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಂಡಿತು. ಮುಂದೆ ನನ್ನ ಹೆಸರು ಶಿಲ್ಪ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ರಾಜಕುಮಾರಿ ಅಂತೆ ಸಾಕುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಅಮ್ಮ ತಲೆಸುತ್ತು ಬಂದು ಬಿದ್ದಳು. ನಂತರ ಮೇಲೆ ಹೇಳಲೇ ಇಲ್ಲ. ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ಡಾಕ್ಟರ್ ಹೇಳಿದರು, ಲೋ BP ಆಗಿ ನಿನ್ನ ಅಮ್ಮ ಸತ್ತು ಹೋಗಿದ್ದಾಳೆ ಅಂತ. ಈ ಮಾತನ್ನು ಕೇಳಿ ಹಾರ್ಟ್ ಅಟ್ಯಾಕಿಂದ ಕೆಳಗೆ ಕುಸಿದರು ಅಪ್ಪ. ನನ್ನ ಪ್ರಪಂಚ ಸಂಪೂರ್ಣವಾಗಿ ಕತ್ತಲಾಯಿತು. ಒಂದೇ ದಿನದಲ್ಲಿ ಇಬ್ಬರನ್ನು ಕಳೆದುಕೊಂಡು ನಾನು ಅನಾಥೆಯಾದೆ. ಕಣ್ಣೀರಿನ ಕೋಡಿ ಹರಿಯಿತು. ನನ್ನ ಎಲ್ಲ ಸಂಬಂಧಿಕರು ಸೇರಿಕೊಂಡು ನನ್ನನ್ನು ಸಮಾಧಾನ ಮಾಡಿದರು. ಅಪ್ಪ ಅಮ್ಮನ ಅಂತ್ಯ ಸಂಸ್ಕಾರ ಮಾಡಿದರು. ಅಪ್ಪನ ಮನೆಯವರು ನನ್ನನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರೆ, ಅಮ್ಮನ ಮನೆಯವರು ನಾವು ನೋಡಿಕೊಳ್ಳುತ್ತೇವೆ ಅಂತ ಗಲಾಟೆ ಮಾಡಿದರು. ಕೊನೆಗೆ ಎಲ್ಲ ಆಸ್ತಿಯನ್ನು ಅವರೇ ಇಟ್ಟುಕೊಂಡು, ನೀವು ಇವಳನ್ನು ಕರೆದುಕೊಂಡು ಹೋದರೆ ನಿಮ್ಮ ಮನೆಗೆ ಎಲ್ಲದಕ್ಕೂ ಸೈನ್ ಮಾಡಿ ಹೋಗಬೇಕು, ಇಲ್ಲಿರುವ ಆಸ್ತಿಯ ಮೇಲೆ ಯಾವುದೇ ಅಧಿಕಾರ ಇರುವುದಿಲ್ಲ ಅಂತ ಹೇಳಿದರು. ಅಜ್ಜಿ ಒಪ್ಪಿದರೂ ಕೂಡ ನಾವು ಒಪ್ಪಲಿಲ್ಲ. ನನ್ನ ತಂಗಿ ಮಗಳ ಆಸ್ತಿ ನೀವು ತಿನ್ನಲು ಬಿಡುವುದಿಲ್ಲ ಅಂತ ಅಜ್ಜಿಯನ್ನು ಇಲ್ಲೇ ಬಿಟ್ಟು ಅವರು ಅವರ ಊರಿಗೆ ಹೋದರು. ಬದುಕು ಮೊದಲಿದ್ದಷ್ಟು ಸುಲಭವಿರಲಿಲ್ಲ. ನಾವೇ ಸಾಮಾನನ್ನು ತಂದು ನಾವೇ ಅಡುಗೆ ಮಾಡಿ ತಿನ್ನಬೇಕಿತ್ತು. ಮನೆ ಜವಾಬ್ದಾರಿಯನ್ನು ಅಜ್ಜಿಗೆ ವಹಿಸಲು ಕಷ್ಟವಾಗುತ್ತಿತ್ತು. ಮಾವ ಪುನಃ ಪುನಃ ಬರಲು ಕೂಡ ಕಷ್ಟವಾಗುತ್ತಿತ್ತು. ಅವರು ತುಂಬ ದೂರದಲ್ಲಿ ಇದ್ದರು. ದಿನಗಳು ಕಳೆದಂತೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದನ್ನು ಕಲಿತೆ. ಒಂಟಿತನ ಅನ್ನುವುದು ಅಭ್ಯಾಸವಾಗಿದೆ. PUC ಓದುತ್ತಿರಬೇಕಾದಾಗ ಅಜ್ಜಿ ಬೆಡ್ ರಿಡನ್ ಆದರು. ಓದಲು ಸಾಧ್ಯವಾಗದೆ ನಾನು ಮನೆಯಲ್ಲಿ ಅವರನ್ನು ನೋಡಿಕೊಂಡು ಕುಳಿತೆ. ಮಾವ, ಅತ್ತೆ, ಅವರ ಮಕ್ಕಳು ಎಲ್ಲರೂ ಇಲ್ಲೇ ಬಂದು ಬಿಟ್ಟರು. ಈಗ ಪ್ರತಿಯೊಬ್ಬರ ಅವಶ್ಯಕತೆಯನ್ನು ನಾನೇ ಪೂರೈಸಬೇಕು. ಅಪ್ಪ ಅಮ್ಮ ಕೆಲವು ಬಾಡಿಗೆ ಮನೆ ಮಾಡಿದ್ದರು. ಅವುಗಳಿಂದ ಬರುವ ದುಡ್ಡಿಂದ ಮನೆಯ ಜವಾಬ್ದಾರಿ ನಿಭಾಯಿಸಬೇಕಿತ್ತು. ಮಾವ ಹೊಲದ ಕೆಲಸ ಮಾಡುತ್ತಾ ಇದ್ದಿದ್ದರಿಂದ ಇಲ್ಲಿ ಬಂದ ಮೇಲೆ ಅವರ ಸಂಪಾದನೆ ನಿಂತು ಹೋಯಿತು. ಬದುಕು ಇನ್ನೂ ಕಷ್ಟವಾಯಿತು. ಅಪ್ಪನ ಮನೆಯವರು ಬಂದು ಗಲಾಟೆ ಶುರು ಮಾಡಿದರು. ಹುಡುಗಿ ಚಿಕ್ಕವಳು ಅಂತ ಅವಳನ್ನು ಬ್ರೈನ್ ವಾಶ್ ಮಾಡಿ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬಳಸಿಕೊಳ್ಳುತ್ತೀರಾ ಅಂತ ಪ್ರತಿದಿನವೂ ಇದೇ ಗಲಾಟೆ ನಡೆಯುತ್ತಿತ್ತು. ಮಾವ ಮತ್ತು ಅಪ್ಪನ ಮನೆಯವರು ಕಡೆಯವರು ಕೂಡ ದೊಡ್ಡ ದೊಡ್ಡ ಜಗಳ. ಕೊನೆಗೆ ಅನಿಸಿತು, ಇದೆಲ್ಲ ನಾನು ಮೇಜರ್ ಆದ ಮೇಲೆ ಎಲ್ಲ ಆಸ್ತಿಯನ್ನು ನನ್ನ ಮಾವನ ಹೆಸರಿಗೆ ಬರೆದು ಬಿಟ್ಟೆ. ಏಕೆಂದರೆ ಚಿಕ್ಕಪ್ಪ ಚಿಕ್ಕಮ್ಮ ತುಂಬ ಕೆಟ್ಟವರು. ಅವರ ಎದುರಿಗೆ ಮಾವನ ಹೆಸರಿನಲ್ಲಿ ಆಸ್ತಿ ಬರೆದು ಮಾವ ಈ ಮನೆಯ ಯಜಮಾನ. ನಾಗ ಇಷ್ಟವಿಲ್ಲದಿದ್ದರೂ ಕೂಡ ಚಿಕ್ಕಮ್ಮ ಸುಮ್ಮನಾದರು. ನನ್ನ ಅಜ್ಜಿ ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಈಗ ಅತ್ತೆ ಮಾವ ನನ್ನ ಪ್ರಪಂಚ ಅಂತ ಅಂದುಕೊಂಡೆ. ಮಾವ ಒಳ್ಳೆಯವರಾದರೂ ಕೂಡ ಅತ್ತೆ ತನ್ನ ಬುದ್ಧಿಯನ್ನು ತೋರಿಸಿದಳು. ಎಲ್ಲ ಆಸ್ತಿಯನ್ನು ಅವರ ಹೆಸರಿಗೆ ಬರೆದಿದ್ದೇನೆ ಅಂತ ತಿಳಿದ ಮೇಲೆ ನನ್ನನ್ನು ಮನೆ ಕೆಲಸಕ್ಕೆ ಇಟ್ಟುಕೊಂಡಳು. ಮಾವ ಮನೆಯಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ನೋಡಿಕೊಳ್ಳುವ ನಾಟಕ ಮಾಡುತ್ತಿದ್ದಳು. ಮಾವ ಹೊರಗೆ ಹೋದಾಗ ತುಂಬ ಕಷ್ಟ ಕೊಡುತ್ತಿದ್ದಳು. ಈ ವಿಷಯ ಮಾವನಿಗೆ ಹೇಗೋ ತಿಳಿಯಿತು. ಮಾವ ತುಂಬ ದುಃಖದಲ್ಲಿ ಇದ್ದರು. ನನ್ನ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದರು. ಆಗ ಅತ್ತೆ ಕೂಡ ನನ್ನ ಅಮ್ಮನ ರೀತಿ, ಅವರು ಏನು ಮಾಡಿದರೂ ನನಗೆ ದುಃಖವಿಲ್ಲ ಅಂತ ಹೇಳಿದೆ. ಕೊನೆಗೆ ಮಾವ ಅವರ ಪ್ರಾಣ ಸ್ನೇಹಿತನ ದೂರದ ಸಂಬಂಧಿಯ ಜೊತೆ ನನ್ನ ಮದುವೆಯನ್ನು ಮಾಡಿದರು. ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿದರು. ಅತ್ತೆ ಆಗಲೂ ಕೂಡ ಜಗಳ ಮಾಡುತ್ತಿದ್ದಳು. ಇರುವ ದುಡ್ಡನ್ನು ಅವಳಿಗೆ ಖರ್ಚು ಮಾಡಿದರೆ ಮಕ್ಕಳ ಗತಿ ಏನು ಅನ್ನುವುದು. ಆದರೆ ಮಾವ ಅದನ್ನು ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ನನ್ನ ಮದುವೆ ಆಯಿತು ತುಂಬ ಚೆನ್ನಾಗಿ. ಕಿರಣ್ ನನ್ನನ್ನು ತುಂಬ ಇಷ್ಟಪಡುತ್ತಾನೆ ಅಂತ ಅವನ ಕಣ್ಣುಗಳು ಹೇಳುತ್ತಿತ್ತು. ಅವನ ಮನೆಗೆ ಅವನ ಹೆಂಡತಿಯಾಗಿ ಹೋದೆ. ನನಗೆ ತುಂಬ ಪ್ರೀತಿಯ ಸ್ವಾಗತ ಆ ಮನೆಯಲ್ಲಿ ಸಿಕ್ಕಿತು. ಮದುವೆ ಆದ ಮೊದಲ ರಾತ್ರಿ ಕಿರಣ್ಗಾಗಿ ನಾನು ಕಾದು ಕುಳಿತೆ. ಬಂದವನು ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನನ್ನನ್ನು ತುಂಬ ಬಿಗಿಯಾಗಿ ಅಪ್ಪಿಕೊಂಡನು. ನಾನು ಸ್ವಲ್ಪ ಸಮಯ ಬೇಕು, ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ಲವೇ ಅಂತ ಕೇಳಿದರೂ ಕೂಡ ಅವನು ಕೇಳಲಿಲ್ಲ. ನನ್ನ ತುಟಿಗಳಿಗೆ ಗಟ್ಟಿಯಾಗಿ ಚುಂಬಿಸಿದ. ಉಸಿರು ಕಟ್ಟುತ್ತಿತ್ತು.
ಎಷ್ಟು ಕಷ್ಟಪಟ್ಟರೂ ಅವನು ನನ್ನನ್ನು ಬಿಡುತ್ತಿಲ್ಲ. ಮೊದಲು ತುಟಿಗಳಿಗೆ ಮುತ್ತು ಕೊಡುತ್ತಿದ್ದಾನೆ, ಹೋಗಲಿ ಅಂದರೆ ಕಚ್ಚುತ್ತಿದ್ದಾನೆ. ರಕ್ತ ಸೋರುತ್ತಿದೆ, ಆದರೂ ಬಿಡುತ್ತಿಲ್ಲ. ನನ್ನ ಕೈಯಲ್ಲಿ ಸಾಧ್ಯವಾಗದೆ ಅವನನ್ನು ದೂರ ತಳ್ಳಿದೆ. ಅವನ ತಲೆ ಅಲ್ಲೇ ಇದ್ದ ಚೇರಿಗೆ ತಗುಲಿ ಜೋರಾಗಿ ಏಟಾಯಿತು. ಅವನ ಮುಖ ಕಪ್ಪಾಯಿತು. ನನ್ನನ್ನು ನೋಡಿ ಕೋಪಗೊಂಡ, ನನಗೆ ಹೊಡೆಯಲು ಬಂದ. ನಾನು ದೂರ ಹೋದೆ. ಆದರೂ ಕೂಡ ಇರುವುದು ಚಿಕ್ಕ ರೂಮು. ಅವನಿಂದ ಇನ್ನೆಷ್ಟು ದೂರ ಹೋಗಲು ಸಾಧ್ಯ? ಅವನ ಕೈಗೆ ಸಿಕ್ಕಿ ಹಾಕಿಕೊಂಡೆ ಅಷ್ಟೆ. ನನ್ನ ಕತೆ ಇನ್ನು ಮುಗಿಯಿತು. ಅವನು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಾಸಿಗೆ ಮೇಲೆ ತಳ್ಳಿದ. ನನ್ನ ಬಟ್ಟೆಗಳನ್ನು ಕಿತ್ತು ಎಸೆದ. ನಂತರ ಅವನು ಫೋನಿನಲ್ಲಿ ಇದ್ದ ಮಾದಕವಾದ ಗಲೀಜಾಗಿದ್ದ ಲೈಂಗಿಕ ವಿಡಿಯೋಗಳನ್ನು ತೋರಿಸಿ, ಇವುಗಳಲ್ಲಿ ಇರುವ ರೀತಿ ನೀನು ನನ್ನ ಜೊತೆ ಇರಬೇಕು ಅಂತ ತುಂಬ ಕಷ್ಟಕೊಟ್ಟ. ನಾನು ಒಪ್ಪಲಿಲ್ಲ. ಆಗ ಅವನು ಬೆಲ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡೆದ. ಜೋರಾಗಿ ಕಿರುಚಿದೆ. ನನ್ನ ಕೂಗು ಮನೆ ಹೊರಗೆ ಕೂಡ ಕೇಳಿಸುತ್ತಿತ್ತು. ಆದರೆ ಮನೆಯಲ್ಲಿ ಇರುವವರು ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಯಾರಾದರೆ ಬರುತ್ತಾರೆ ಅಂತ ಇನ್ನೂ ಜೋರಾಗಿ ಕಿರುಚಿದೆ. ಅವನು ನನ್ನ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿದ. ನನ್ನ ಅನುಮತಿ ಇಲ್ಲದೆ ನನ್ನ ದೇಹವನ್ನು ಬಹಳ ಕೆಟ್ಟದಾಗಿ ಬಳಸಿಕೊಂಡ. ಈಗ ಕಿರುಚಲು ಕೂಡ ಸಾಧ್ಯವಾಗಲಿಲ್ಲ. ಈ ನೋವುಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ನಾನು ಪ್ರಜ್ಞೆ ತಪ್ಪಿದೆ. ಬೆಳಗ್ಗೆ ಎಚ್ಚರವಾದಾಗ ಕೂಡ ಅಲ್ಲೇ ಇದ್ದ. ಪುನಃ ನನಗೆ ದೈಹಿಕವಾಗಿ ಹಿಂಸಿಸುತ್ತಿದ್ದ. ಪ್ರತಿದಿನವೂ ಇದೇ ಆಗುತ್ತಿತ್ತು. ಒಂದೇ ಒಂದು ಹೊತ್ತು ಊಟ ಕೊಡುತ್ತಿದ್ದರು. ಅತ್ತೆ, ನಾದಿನಿ, ಗಂಡ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ನರಕ ತೋರಿಸುತ್ತಿದ್ದರು. ಮಾವ ಒಳ್ಳೆಯವರು ಅಂತ ಅವರ ಬಳಿ ನನ್ನ ಕಷ್ಟವನ್ನು ಹೇಳಿದೆ. ಆದರೆ ಅವರು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ನನ್ನ ಮಾವ ನಿಜವಾಗಲೂ ಈ ರೀತಿ ಮಾತನ್ನು ಹೇಳುತ್ತಿದ್ದಾರೆ? ಮನೆಯ ಯಜಮಾನ ಈ ರೀತಿ ಆದರೆ ಇವರೆಲ್ಲ ಇನ್ನೂ ಹೇಗೆ? ನನ್ನ ಮಾವ ಹೇಳಿದರು, ಮನೆ ಬಿಟ್ಟು ಹೊರಟು ಹೋಗು ಮಗಳೇ. ಈ ಮೂವರು ರಾಕ್ಷಸರು ಮದುವೆಯಾದ ದಿನದಿಂದಲೂ ನನ್ನ ಹೆಂಡತಿಯಿಂದ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ವಿಧಿ ಇಲ್ಲ ಅಂತ ಇರುವೆ. ಮಗಳು ಮತ್ತು ಮಗ ಅವಳ ಸ್ವಭಾವ ಪಡೆದಿದ್ದಾರೆ. ಅವರು ಯಾರ ಮಾತನ್ನು ಕೇಳುವುದಿಲ್ಲ. ಯಾರೂ ಕೂಡ ಅವರನ್ನು ಸರಿ ಮಾಡಲು ಸಾಧ್ಯವಿಲ್ಲ. ನೀನು ಇಲ್ಲಿ ಇದ್ದರೆ ಅವರು ನಿನ್ನನ್ನು ಸಾಯಿಸುತ್ತಾರೆ. ನನಗೆ ತುಂಬ ಕಷ್ಟ ಆಗುತ್ತಿತ್ತು. ಅತ್ತೆ ಹೇಳಿದಳು, ಮದುವೆ ಆಗಿದೆ, ಪುನಃ ಈ ಕಡೆ ಮುಖ ಹಾಕಬೇಡ. ನಿನ್ನ ಮಾವ ಮದುವೆಗೆ ತುಂಬ ಖರ್ಚು ಮಾಡಿದ್ದಾರೆ. ಗಂಡನ ಮನೆ ಹೇಗಿದ್ದರೂ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇರು, ಇಲ್ಲ ಆದರೆ ಬಾವಿಗೆ ಬಿದ್ದು ಸಾಯಿ. ಆಗ ಇನ್ನೂ ದುಃಖ ಜಾಸ್ತಿ ಆಯಿತು. ಅವರ ಮಾತನ್ನು ನೆನೆದು. ಅಪ್ಪ ಅಮ್ಮ ಇದ್ದಿದ್ದರೆ ಇಂದು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮಾವನಿಗೆ ಹೇಳಿದರೆ ಮೊನ್ನೆ ತಾನೇ ಅವರಿಗೆ ಹಾರ್ಟ್ ಸರ್ಜರಿ ಆಗಿದೆ. ನೋಡಲು ಕೂಡ ಕರೆದುಕೊಂಡು ಹೋಗಿಲ್ಲ. ನನ್ನನ್ನು ಈಗ ಏನು ಮಾಡುವುದು ಅಂತ ಯೋಚಿಸುತ್ತಿದ್ದೆ. ಆಗ ನನ್ನ ಗೆಳತಿ ಕಾಲ್ ಮಾಡಿದಳು. ಜೋರಾಗಿ ಅಳಲು ಶುರು ಮಾಡಿದೆ. ಏನು ಮಾತನಾಡದೆ. ಆಗ ಅವಳು ವಿಡಿಯೋ ಕಾಲ್ ಮಾಡಿದಳು. ಆಗ ನನ್ನನ್ನು ನೋಡಿ ತುಂಬ ಬೇಸರ ಮಾಡಿಕೊಂಡಳು. ನನ್ನ ಮುಖ, ಕೆನ್ನೆ, ಕತ್ತು, ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಗಾಯದ ಗುರುತುಗಳು ಇದ್ದವು. ಕಾರಣ ಕೇಳಿದಾಗ ನಾನು ಏನೂ ಮಾತನಾಡದೆ ಅಳುತ್ತಿದ್ದೆ. ಅವಳಿಗೆ ಅರ್ಥವಾಗಿ ಸ್ವಲ್ಪ ಹೊತ್ತಿಗೆ ಕಾರನ್ನು ತೆಗೆದುಕೊಂಡು ಬಂದು ನನ್ನನ್ನು ಅವಳ ಮನೆಗೆ ಕರೆದುಕೊಂಡು ಹೋದಳು. ನಾನು ಏನೂ ಕೇಳಿಲ್ಲ. ಆದರೆ ಅವಳಿಗೆ ನನ್ನ ಪರಿಸ್ಥಿತಿ ಅರ್ಥವಾಗಿದೆ. ಪ್ರಪಂಚ ತುಂಬ ನೋಡಿದ್ದಾಳೆ ಅಲ್ಲವೇ, ಅದಕ್ಕೆ. ರಾತ್ರಿ ಪೂರ್ತಿ ನಾನು ಅಳುತ್ತಿದ್ದೆ. ಅವಳ ಯಾವ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ಕೊನೆಗೆ ಅವಳ ಕೈಯಾರ ಅವಳೇ ಊಟ ಮಾಡಿಸಿ ನಿದ್ರೆ ಬರುವ ಮಾತ್ರೆಯನ್ನು ಕೊಟ್ಟು ಮಲಗಿಸಿದಳು. ಹೀಗೇ ಇದ್ದರೆ ರಾತ್ರಿ ಪೂರ್ತಿ ನೀನು ಅಳುತ್ತೀಯ ಅಂತ. ಬೆಳಿಗ್ಗೆ ಎಚ್ಚರವಾದಾಗ ಎಲ್ಲಿದ್ದೇನೆ ಅನ್ನೋದು ನಿಧಾನವಾಗಿ ನನಗೆ ಅರ್ಥವಾಯಿತು. ನನ್ನ ಗೆಳತಿ ಪ್ರೀತಿಯ ಮನೆಯಲ್ಲಿ ಇದ್ದೇನೆ. ಹೊರಗಿನಿಂದ ಜೋರಾದ ಗಂಡಸಿನ ಹೆಂಗಸಿನ ಧ್ವನಿ ಕೇಳುತ್ತಿತ್ತು. ಆಗ ಇನ್ನೂ ಭಯವಾಯಿತು. ಅದು ನನ್ನ ಗಂಡ ಮತ್ತು ಅತ್ತೆಯ ಧ್ವನಿ. ಅವರು ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೇ ಬಿಟ್ಟಿದ್ದಾರೆ. ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ನಾನು ಮೂಲೆಯಲ್ಲಿ ಕುಳಿತೆ. ಅಳು ಬರುತ್ತಿದೆ. ಅಳಲು ಕೂಡ ಭಯ. ನನ್ನ ಶಬ್ದ ಕೇಳಿಸಿಕೊಂಡು ಒಳಗೆ ಬಂದರೆ ಅಂತ. ಅಷ್ಟರಲ್ಲಿ ರೂಮಿನ ಬಾಗಿಲನ್ನು ಯಾರೋ ಜೋರಾಗಿ ಹೊಡೆಯುತ್ತಿದ್ದರು. ನಾನು ತೆಗೆಯಬಾರದು ಅಂತ ನಿರ್ಧಾರ ಮಾಡಿದೆ. ಅಷ್ಟರಲ್ಲಿ ಪ್ರೀತಿ ನಾನು ತೆಗೆಯಮ್ಮ ಅಂತ ಹೇಳಿದಳು. ಭಯದಿಂದಲೇ ತೆಗೆದೆ. ಹೊರಗೆ ನೋಡಿದಾಗ ಬೆಚ್ಚಿಬಿದ್ದೆ.
ನನ್ನ ಗಂಡ, ಅತ್ತೆ ಅವರು ನನ್ನ ಕಡೆ ತುಂಬ ಕೋಪದಿಂದ ನೋಡುತ್ತಿದ್ದರು. ಅವರ ಹಿಂದೆ ಪೊಲೀಸ್ನವರು ನಿಂತಿದ್ದರು. ಪೊಲೀಸ್ನವರು ನನ್ನ ಬಳಿ ಬಂದು ಕೇಳಿದರು, ನೀನು ನಿಜವಾಗಲೂ ಇಲ್ಲಿಗೆ ಬಂದಿದ್ದೀಯಾ ಅಥವಾ ಯಾರಾದರೂ ನಿನ್ನನ್ನು ಕಿಡ್ನಾಪ್ ಮಾಡಿದ್ದಾರಾ ಅಂತ. ನಿನ್ನ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಆಗ ಅಲ್ಲೇ ಇದ್ದ ಚೇರಿನ ಮೇಲೆ ಕುಳಿತುಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ನನ್ನ ಗಂಡ ನನಗೆ ದೈಹಿಕವಾಗಿ ತುಂಬ ಹಿಂಸೆ ಮಾಡುತ್ತಾನೆ ಅಂತ ಅಳುತ್ತಲೇ ನನ್ನ ಕೈ ಕತ್ತು ತೋರಿಸಿದೆ. ಲೇಡಿ ಕಾನ್ಸ್ಟೇಬಲ್ ನನ್ನನ್ನು ರೂಮಿಗೆ ಕರೆದುಕೊಂಡು ಹೋಗಿ ನನ್ನ ದೇಹವನ್ನು ಪರೀಕ್ಷೆ ಮಾಡಿದಳು. ಗಾಯದ ಗುರುತುಗಳನ್ನು ನೋಡಿ ಕಣ್ಣೀರಾಕಿದಳು. ಹೊರಗೆ ಬಂದು ಆಫೀಸರ್ ಬಳಿ ಹೇಳುತ್ತಾಳೆ, ಸರ್, ನಾನು ಕೆಲಸಕ್ಕೆ ಬಂದ ದಿನದಿಂದಲೂ ಕೂಡ ನೋಡಿದ ಕೆಟ್ಟ ಕೇಸ್ಗಳಿಗಿಂತ ಕೆಟ್ಟ ಕೇಸಿದು. ಅವಳ ಮೈ ತುಂಬ ಬರೆಗಳು ಇದೆ, ಕಚ್ಚಿದ ಗುರುತುಗಳಿದೆ. ಗಂಡ ಬಿಟ್ಟು ಅದನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಅಂತ ತುಂಬ ಬೇಸರದಿಂದ ಹೇಳಿದರು. ಕೊನೆಗೆ ನನ್ನ ಗೆಳತಿ ಪ್ರೀತಿ ಹೇಳುತ್ತಾಳೆ, ಸರ್, ಅವರ ವಿರುದ್ಧ ನಾವು ಕಂಪ್ಲೇಂಟ್ ಮಾಡುತ್ತೇವೆ. ಜೈಲಿಗೆ ಕರೆದುಕೊಂಡು ಹೋಗಿ ಸ್ವಲ್ಪ ದಿನ ಕೊಳೆತರೆ ಬುದ್ಧಿ ಬರುತ್ತದೆ. ನೋವು, ಕಷ್ಟ, ಕಣ್ಣೀರು ಹೇಗೆ ಇರುತ್ತದೆ ಅಂತ ಹೇಳಿದಳು. ಮೊದಲು ನನಗೆ ಇಷ್ಟವಾಗಲಿಲ್ಲ, ಆದರೆ ಅವರಿಗೆ ಅದೇ ಸರಿ ಅಂತ ಅನಿಸಿತು. ನನ್ನ ಅತ್ತೆ ಜೋರಾಗಿ ಕಿರುಚುತ್ತಿದ್ದಳು. ಪೊಲೀಸ್ನವರು ಅವಳನ್ನು ಕರೆದುಕೊಂಡು ಹೋಗಬೇಕಾದಾಗ ನನ್ನ ಗಂಡ ಹೇಳುತ್ತಾನೆ, ಜೈಲಿಂದ ಬಂದ ನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ, ಸುಮ್ಮನೆ ಬಿಡುವುದಿಲ್ಲ ಅಂತ. ಆಗ ಪೊಲೀಸ್ನವರು, ನೀನು ಹೊರಗೆ ಬಂದರೆ ತಾನೇ ಎಲ್ಲ ಕೇಸನ್ನು ಹಾಕಿ ಒಳಗೆ ಹಾಕುತ್ತೇನೆ. ಯಾರೂ ಇಲ್ಲದ ಹೆಣ್ಣು ಮಕ್ಕಳನ್ನು ಹೆಂಡತಿಯಾಗಿ ಮಾಡಿಕೊಂಡು ಅವರಿಗೆ ಈ ರೀತಿ ಚಿತ್ರಹಿಂಸೆ ಮಾಡಿದರೆ ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ನಾನು ಅಂತ ಕೋಪದಿಂದ ಎಳೆದುಕೊಂಡು ಹೋದರು. ನನಗೆ ಭಯವಾಗುತ್ತಿತ್ತು. ಆಗ ಪ್ರೀತಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದಳು. ಆ ದಿನ ಪೂರ್ತಿ ನಾನು ಸುಧಾರಿಸಿಕೊಂಡೆ. ನಂತರ ಇಬ್ಬರು ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಬಂದೆವು. ಅಲ್ಲೂ ಕೂಡ ಅವರಿಬ್ಬರ ಮುಖ ನೋಡಲು ನನಗೆ ಆಗುತ್ತಿರಲಿಲ್ಲ ಭಯದಿಂದ. ಆದರೆ ಹೋಗಲೇಬೇಕಿತ್ತು. ಅಲ್ಲಿ ಎಲ್ಲವನ್ನು ನಾನು ಫೇಸ್ ಮಾಡಲೇಬೇಕಿತ್ತು. ಮೊದಲು ಕಷ್ಟವಾಗುತ್ತಿತ್ತು, ನಂತರ ನಾನು ಸುಮ್ಮನಾದರೇನು. ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳ ಬದುಕು ಇದೇ ರೀತಿ ಆಗುತ್ತದೆ. ಕತ್ತಲೆಯಲ್ಲಿ ಇರುತ್ತಾರೆ. ನಾನೊಬ್ಬಳು ಧ್ವನಿ ಎತ್ತಿದರೆ ತುಂಬ ಜನಕ್ಕೆ ಧೈರ್ಯ ಬರುತ್ತದೆ ಅವರ ಕಷ್ಟವನ್ನು ಸಮಾಜದ ಎದುರಿಗೆ ತರಲು ಅಂತ ನನಗೆ ನಾನು ಮೋಟಿವೇಟ್ ಮಾಡಿಕೊಳ್ಳುತ್ತಿದ್ದೆ. ದಿನದಿಂದ ದಿನಕ್ಕೆ ನನ್ನಲ್ಲಿ ಒಂದು ಹೊಸ ಚೈತನ್ಯ ಬರುತ್ತಿತ್ತು. ಅದರಿಂದ ನಾನು ಈ ಕೇಸನ್ನು ಗೆದ್ದೆ. ಅಂದರೆ ನನ್ನ ಗಂಡನಿಗೆ ಮತ್ತು ಅತ್ತೆಗೆ ತಕ್ಕ ಶಿಕ್ಷೆ ಆಯಿತು. ಟಿವಿಯಲ್ಲಿ, ಮೊಬೈಲ್ನಲ್ಲಿ ಈ ವಿಷಯ ಬಹಳ ಬೇಗ ಹಬ್ಬಿತು. ಒಂದು ಹೆಣ್ಣು ಮಗು ತಿರುಗಿ ಬಿದ್ದರೆ ಕಷ್ಟ ಕೊಡುವ ಗಂಡಸು ಅವನು ಗಂಡ ಆಗಿದ್ದರೂ ಕೂಡ ಬಿಡುವುದಿಲ್ಲ. ಪ್ರತಿಯೊಬ್ಬರೂ ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ, ದೈಹಿಕವಾಗಿ ಶೋಷಣೆ ಮಾಡಬೇಡಿ. ಅವಳು ಕೇವಲ ದೈಹಿಕವಾಗಿ ನಿಮಗೆ ಸುಖ ಕೊಡಲು ಮಾತ್ರ ಇಲ್ಲ ಅಂತ ಪ್ರಸಾರವಾಗುತ್ತಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ದಿನದಿಂದ ದಿನಕ್ಕೆ ನಾನು ತುಂಬ ಫೇಮಸ್ ಆದೆ. ಅಸಹಾಯಕವಾದ ಹೆಣ್ಣು ಮಕ್ಕಳು ನನ್ನ ಬಳಿ ಸಹಾಯಕ್ಕಾಗಿ ಬರುತ್ತಿದ್ದರು. ಅದೇ ಕೆಲಸಕ್ಕೆ ನಿಂತೆ. ನಾನು ಮತ್ತು ಪ್ರೀತಿ ಸಮಾಜ ಸೇವೆಯಲ್ಲಿ ತುಂಬ ವ್ಯಸ್ತವಾದೆವು. ನಮ್ಮ ವೈಯಕ್ತಿಕ ಬದುಕನ್ನೂ ಕೂಡ ನೋಡಿಕೊಳ್ಳದೆ. ತುಂಬ ಜನ ಹುಡುಗರು ಇಷ್ಟಪಟ್ಟು ನನ್ನನ್ನು ಮದುವೆಯಾಗಲು ಪ್ರಪೋಸ್ ಕೂಡ ಮಾಡಿದರು. ಆದರೆ ಮದುವೆಯಾಗಿ ಸಂಸಾರ ಮಾಡಿದೆ. ಆ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತೇನೆ ಕೇವಲ ನನ್ನ ಸುಖಕ್ಕಾಗಿ. ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳು ಕಷ್ಟದಲ್ಲಿ ಇದ್ದಾರೆ. ಅವರನ್ನು ಕಾಪಾಡಬೇಕು, ಅವರಿಗೆ ಆಸರೆಯಾಗಬೇಕು ಅಂತ ಪ್ರತಿಜ್ಞೆ ಮಾಡಿದೆ. ನನ್ನ ಇಡೀ ಜೀವನವನ್ನು ಅದೇ ಕೆಲಸಕ್ಕಾಗಿ ಮುಡಿಪಾಗಿಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.